ಸರ್, ಒಂದು ವಾರದ ಬಳಿಕ ಒಂದಿಷ್ಟು ಆತಂಕ ಇತ್ತು, ಜೊತೆಗೆ ಕುಗ್ಗಿಸುವಂಥ ಪ್ರಯತ್ನ ಕೂಡ ಆಯಿತು. ಈಗ ಮತ್ತೆ ಧೈರ್ಯ ತುಂಬುವಂಥ ಕೆಲಸ ನಿಮ್ಮ ಸಿಬ್ಬಂದಿಗಳಲ್ಲಿ ಮಾಡಿದ್ದೀರಾ. ಸೊ ಗ್ರಾಹಕರು ಕೂಡ ಬರ್ತಾ ಇದ್ದಾರೆ. ಸೊ ಎಷ್ಟು ಮಾರಲ್ ಸಪೋರ್ಟ್ ಸಿಗ್ತಾ ಇದೆ ನಿಮಗೆ ಅಂತ ಹೇಳಿ? ಸಮಸ್ತ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರಗಳು. ಸರ್, ಪ್ರತಿ ಭಾರತೀಯನೂ ನಮ್ಮ ಜೊತೆ ನಿಂತಿದ್ದಾನೆ ಸರ್. ಇವತ್ತು 1ನೇ ತಾರೀಕು ಆಗೋಂಥ ಘಟನೆಗೆ ಪ್ರತಿಯೊಬ್ಬರು ಭಾರತೀಯರು ಅದನ್ನು ಖಂಡಿಸ್ತಾ ಸರ್ ನಾವು ನಿಮ್ಮ ಜೊತೆ ಇದ್ದೀರಿ ಅಂತ ಎಲ್ಲ ಕಡೆಯಿಂದನೂ ನಮ್ಮ ಭಾರತೀಯರು ಬೇರೆ ಕಡೆ ಎಲ್ಲೆಲ್ಲಿದ್ದಾರೋ ಬೇರೆ ಬೇರೆ ಕಂಟ್ರೀಸಲ್ಲಿ ಇರೋರೆಲ್ಲ ಅವ್ರು ನಮ್ಮನ್ನು ಟ್ವೀಟ್ ಮಾಡಿ ದೇಶ ಅವ್ರು ಏನೇನು ನಿಮ್ಮ ಜೊತೆ ನಾವು ಇದ್ದೀರಿ ಅಂತ ನಮ್ಮ ಜೊತೆ ಸ್ಪಂದಿಸ್ತಾ ಇದ್ದಾರೆ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ನಮ್ಮ ಭಾರತದಲ್ಲಿ ಎಷ್ಟು ಯೂನಿಟಿ ಅಂತ, ಎಲ್ಲೇ ಪ್ರಾಬ್ಲಮ್ ಇದ್ದರೂ ಎಲ್ಲ ಜೊತೆಗೂಡಿ ನಾವು ಎದುರಿಸಬೇಕು ಅಂತ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಏನೊಂದಿಲ್ಲ ಸರ್, ಮತ್ತೊಂದಿಲ್ಲ ಸರ್. ಮಾಡಿರೋ ದುಷ್ಕರ್ಮಿಗಳು ಏನೇ ಆಗಲಿ ಅವ್ರನ್ನ ಕಣಿಸೋದಕ್ಕೆ ನಾವೆಲ್ಲರೂ ಇದ್ದೀರಿ. ಆ್ಯಂಡ್ ಅವನ ಉದ್ದೇಶ ಏನೇ ಇರ್ಬೋದು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನಾವ್ಯಾರು ಹೆಗ್ದೆ ಜಗದೆ ನಾವು ನಿಲ್ತೀರಿ ಸರ್. ಸೊ ಇದು ಒಂದು ಬೆಸ್ಟ್ ಎಕ್ಸಾಂಪಲು. ನಾವು 1ನೇ ತಾರೀಕು ಪ್ರಾಮಿಸ್ ಮಾಡಿದ್ರಿ, 8ನೇ ತಾರೀಕು ನಾವು ರೀಲಾಂಚ್ ಮಾಡ್ತೀರಿ ಅಂತ. ಅದ್ರ ತಕ್ಕಂಗೆ ನಮಗೆ ಸರ್ಕಾರನೂ ತುಂಬಾ ಚೆನ್ನಾಗಿ ಸ್ಪಂದಿಸಿತು, ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿ ಸ್ಪಂದಿಸಿದೆ ನಮ್ಮ ಜೊತೆ. ಸೊ ಇವತ್ತು ನಿಮ್ಮ ಮುಂದೆ ನಿಂತಿದ್ದೀರಿ. ನಿಮ್ಮ ಸೇವೆಗೋಸ್ಕರ ನಿಮ್ಮ ಆಶೀರ್ವಾದ ನಮಗೆ ಬೇಕು, ಕರ್ನಾಟಕ ಜನತೆ ಆಶೀರ್ವಾದ ನಮಗೆ ಬೇಕು, ಪ್ರತಿಯೊಬ್ಬ ಭಾರತೀಯನ ಆಶೀರ್ವಾದ ನಮಗೆ ಬೇಕು ಅಂತ ಕೇಳ್ಕೊತ ನಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. ಅಂದರೆ ಜೀವನದಲ್ಲಿ ಆಗುವಂಥ ಪ್ರತಿಯೊಂದು ಘಟನೆ ಕೂಡ ಎಲ್ಲ ಒಂದು ಕಡೆಗೆ ಒಂದೊಂದು ಹೊಸ ಪಾಠನ ಕಲಿಸುತ್ತೆ, ಜೊತೆಗೆ ಒಂದೊಂದು ಮಾರಲ್ ಸ್ಟ್ರೆಂತನ್ನು ನೀಡ್ತಾ ಹೋಗುತ್ತೆ. ಸೊ ನಿಮಗೆ ಈ ಒಂದು ಆಗಿರುವಂಥ ಇನ್ಸಿಡೆಂಟು ಸೊ ಏನು ಬದಲಾವಣೆ ತರಬೇಕು, ಸೆಕ್ಯೂರಿಟಿನ ಹೆಚ್ಚುವಂತಾಗಿರ್ಬೋದು, ಸೊ ಈ ರೀತಿಯಾಗಿ ಏನು ಅನ್ನಿಸ್ತು ಅಂತೇಳಿ? ನಿಜ ಸರ್, ನೀವು ಹೇಳೋದು ಪ್ರತಿಯೊಂದು ಹೆಜ್ಜೆಯಲ್ಲೂ ಏನಾದರೂ ಒಂದು ಕಲಿತಾನೆ ಇರ್ತೀರಿ ನಾವು. ಸೊ ಮೊನ್ನೆ ಆಗಿದ್ದ ಘಟನೆಯಿಂದ ಬರೀ ರಾಮೇಶ್ವರಂ ಕೆಫೆ ಅಂತಲ್ಲ, ಪ್ರತಿಯೊಂದು ಹೋಟೆಲೂ ಎಚ್ಚೆತ್ಕೊಂಡಿದ್ದೀರಿ ಸರ್. ನಾವು ಏನೇನು ಪಾಸಿಬಿಲಿಟೀಸ್ ನಮ್ಮ ಕಡೆಯಿಂದ ಮಾಡೋಕ್ಕಾಗುತ್ತೋ ಫಾರ್ ಸೇಫ್ಟಿಗೆ ಎಲ್ಲ ಮಾಡ್ತಾಯಿರಿ. ಮುಂದೆ ಹಾಕೋ ಥರ ನಿಮ್ಮ ಮೆಟಲ್ ಡಿಟೆಕ್ಟರ್ಸ್ ಆಗಿರ್ಬೋದು, ಅಥವಾ ಪ್ರತಿ ಶಿಫ್ಟಲ್ಲೂ ಒಬ್ಬರು ನಾವು ನಾಮಿನೇಟ್ ಮಾಡ್ತಾಯಿರಿ. ಅವ್ರ ಕೆಲಸನೇ ಎಲ್ಲ ಕಡೆ ಗಮನಿಸ್ತಾ ಇರ್ತಾರೆ ಅವರು. ಸೊ ಮೊದಲಾದರೆ ನಾವು ಇದಕ್ಕೆ ಅಷ್ಟೊಂದು ಪ್ರಿಫರೆನ್ಸ್ ಕೊಡ್ತಾ ಇರಲಿಲ್ಲ ನಾವು. ನೋಡಿ, ನಮಗೆ ಒಂದು ಚಿಕ್ಕ ಇನ್ಸಿಡೆಂಟಿಂದ ಲಕಿಲಿ ದೇವ್ರ ದಯೆ, ಯಾವ ಪ್ರಾಣಾಪಾತ ಏನೂ ಆಗಲಿಲ್ಲ, ದೇವ್ರ ದೊಡ್ಡವನು. ಸೊ ಇನ್ನು ಮುಂದೆ ನಾವು ಎಲ್ರಿಗೂ ಪ್ರಾಮಿಸ್ ಮಾಡ್ತೀರಿ, ಗ್ರಾಹಕರ ಸುರಕ್ಷತೆ ನಮ್ಮ ಫಸ್ಟ್ ಪ್ರಿಫರೆನ್ಸ್ ಅಂತ ಹೇಳ್ತಾ, ಅದಕ್ಕೆ ಏನೇನು ಬೇಕೋ ಪಾಸಿಬಿಲಿಟೀಸ್ ಎಲ್ಲ ಥರದ್ದು ನಮ್ಮ ಡಿಪಾರ್ಟ್ಮೆಂಟು ನಮ್ಮ ಜೊತೆ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟು ನಮಗೆ ಹೇಳ್ಕೊಟ್ಟಿದ್ದಾರೆ, CCTV ಎಕ್ಸ್ಟ್ರಾ ನೀವು ಪ್ಲೇಸ್ ಮಾಡಬೇಕು ಅಂತ, ಎಲ್ಲೆಲ್ಲಿ ಬೇಕು ಅಂತ. ಅದನ್ನೂ ಅಡಾಪ್ಟ್ ಮಾಡಿದ್ದೀರಿ. ಮೊದಲು 35 ಇತ್ತು, ಇನ್ನೂ ಒಂದು 20 ಆ್ಯಡ್ ಆನ್ ಮಾಡಿದ್ದೀರಿ ಅದಕ್ಕೆ. ಈ ಥರ ಇನ್ಫ್ಯಾಕ್ಟ್ ಅವರು ಬಂದು ನಮ್ಮ ಟ್ರೈನಿಂಗ್ ಕೊಟ್ಟರು, ಯಾವ ಥರ ಫಿಸಿಕಲ್ ಚೆಕ್ ಯಾವ ಥರ ಮಾಡಬೇಕೇನೋ ಅಂತ. ಸೊ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಸರ್. ಆ್ಯಂಡ್ ಥ್ಯಾಂಕ್ ಯು ಟು ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ಇಂಡಿಯಾ ಆ್ಯಂಡ್ ಟು ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಸ್ ವೆಲ್ ಸರ್. ಸರ್, ನಿನ್ನೆಯಿಂದ ಕೆಫೆನಲ್ಲಿ ಒಂದಿಷ್ಟು ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಆಯಿತು. ಜೊತೆಗೆ ನೀವು ನಂಬಿರುವಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಹೆಸರು ಹೇಳ್ಕೊಂಡು, ಸೊ ಮತ್ತೆ ಯಾವೆಲ್ಲ ಪೂಜೆ ಪುನಸ್ಕಾರ ಆಯಿತು ಅಂತ ಹೇಳಿ? ಸರ್, ನೆನ್ನೆ ಶಿವರಾತ್ರಿ ಒಳ್ಳೆಯ ದಿನ, ಶಿವನ ಆಶೀರ್ವಾದ ತೊಗೊಂತ ನಮ್ಮ ಒಂದು ಯಥಾ ಕಾರ್ಯಕ್ರಮ ಏನಿದೆ ನಾವು ಸ್ಟಾರ್ಟ್ ಮಾಡಬೇಕು ಅಂತ ನೆನ್ನೆ ದಿನ ಸೆಲೆಕ್ಟ್ ಮಾಡ್ಕೊಂಡ್ರಿ. ಸೊ ಇವತ್ತಿನ ಮುಂದೆ ಇದ್ದೀರಿ ಸರ್ ನಾವು. ಇದು ಮಾಲೀಕರಾಗಿರುವಂತಹ ರಾಘವೇಂದ್ರ